ಕೆಚ್ಚು ಕಾಸು ಮಾಡೋಕೆ ಏನಾರ ಮಾಡ್ತಾರ ಮಾಡ್ಲಿ ಬಾ ದೇವ್ರಿಗೆ ಮಡಿಕೊಂಡು ಇದ್ರಲ್ಲಿ ತಗೋತೀನಿ ನೋಡಿ ಹಾಕ್ತೀನಿ. ದೇವ್ರ ಕಾರ್ಯ ಆಗಿರೋದ್ರಿಂದ ಪಾಪ ತಮ್ಮ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಬಂದು ಬೆಳಗ್ಗಿಂದ ಸಂಜೆವರೆಗೂ ಈ ಒಂದು ಕಜ್ಜಾಯ ಒತ್ತಬೇಕು ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಒಗ್ಗಟ್ಟಿಂದ ಮಾಡ್ತಾವ್ರೆ. ನಮ್ಮ ಹಳ್ಳಿ ಜನ ನೆನೆಸ್ಕೊಂಡ್ರೆ ಈ ಒಂದು ಒಗ್ಗಟ್ಟಿಗೆ ನಮಗೇನೆ ತುಂಬ ಖುಷಿ ಅನಿಸುತ್ತೆ. ಯಾಕೆ 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 ಈಗ ಎಣ್ಣೆ ಕುಡ್ದಿದೆಯಾ? ಯಾವುದು? ಇಲ್ಲಿ 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 ಅವತ್ತು ಮಾತಾಡ್ತಿರ್ನಿಲ್ವಾ ಇವತ್ತು? ಆ ಥರ ನಾವು ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡು ನಾವು ಕಜ್ಜಾಯ ಮಾಡ್ತಾ ಇದೀವಿ. ಎಣಿಸ್ಕೊತಿರೋರು ಇವರೇ ಕಜ್ಜಾಯ ಎಲ್ಲ ಅಂದರೆ ನಮ್ಮೂರಲ್ಲಿ ಉಸ್ತುವಾರಿ ವಹಿಸ್ಕೊಂಡಿರುವಂಥ ಸೋಮಶೇಖರ್ ಅವರ ಧರ್ಮಪತ್ನಿಯವರು ಚೆನ್ನಾಗಿ ಎಣಿಸ್ತವ್ರೆ. ಅದಕ್ಕೆ ಅಂತ ಡಿಗ್ರಿ ಓದಿಸೋರು ಅವರು. ಹನುಮನಹಳ್ಳಿ ಮಾರಮ್ಮ, ಚಾಮಮ್ಮ, ದೇವಮ್ಮ ಅಂತ 3 ದೇವರವ್ರೆ. ಅವ್ರು 3 ದೇವ್ರಿಗೂ ಲಾಲ್ಗೆ ಪೂಜೆ ಇಡಿಸಿ ಕಜ್ಜಾಯ ಬಾಳೆಹಣ್ಣು ಎಲ್ಲಾನು ಮಾಡಿಸಿ ಅನ್ನ ಸಾಂಬಾರು ಎಲ್ಲಾನು ಮಾಡಿಸಿ ಇಡೀ ನಮ್ಮ ಸುತ್ತಳ್ಳಿಗೆ ಅಲ್ಕ ಹೇಳಿ ಸಾರಿಸಿ ಊಟ ಪೂರ್ತಿ ಸಾಯಂಕಾಲ 7:30ಗೆ ಪೂಜೆ ಆದ ನಂತರ ಪೂಜೆ ಎಲ್ಲ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಕರೆದು ಮಾಡಿಸ್ತಾರೆ. ಮೇನ್ ಆಗಿ ಇವರು ಇಲ್ಲಿ ಗೀತಾ ಹಾಕೋರು ನಾನು ಬಂದ್ಬಿಟ್ಟು ನಮ್ಮ ಅಣ್ಣ ತಮ್ಮದಿರೆಲ್ಲ ಒಂದು 4 ತಿಂಗಳು ಹೇಳಿದೆ. ಅವ್ರು ಒಬ್ಬ ನಿಮ್ಗೆ ಓಕೆ ಅಂದ್ರು. ನಮ್ಮ ಮಾಡೋಣ ದೇವ್ರ ಕಾರ್ಯ ಯಾರು ಹಿಂದೆ ಹೋಗಲ್ಲ, ನೀವು ಒಪ್ಕೊಳ್ಳಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಮಾಡೋಣ ನಾವು ಮಾಡ್ಕೊಡ್ತೀವಿ ಅಂತ ಚೆನ್ನಾಗಿ ಮಾಡ್ತಾವ್ರೆ ಎಲ್ಲರೂ. ಒಳ್ಳೆ ಸೌದೆ ಒಲೆ ಇಟ್ಕೊಂಡು ಅಮ್ಮವರು ನಾವೇನಪ್ಪ ಅಂದ್ರೆ ಗ್ಯಾಸಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ನಾವು ಹಿಂದಿನ ಪದ್ಧತಿ ತರನೇ ಅಮ್ಮನಿಗೆ ಈ ತರನೇ ಎಡೆ ಕೊಡ್ಬೇಕು ತಗೊಂಡೆ ಅದೇ ತರ ನಮ್ಮ ಮಹಿಳೆಯರೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಆಯ್ತು, ಒಳ್ಳೇದಾಗ್ಲಿ, ಮಾಡಿಸಿ ಮಾಡಿಸಿ. ಚಿಕ್ಕರಳ್ಳಿ ಅಮ್ಮ, ಏನು ಸಮಾಚಾರ? ಯಾರೋ ಮಾತಾಡೋ 2 ಮಾತು. 26ನೇ ತಾರೀಕು ಹನುಮನಾಳಲ್ಲಿ ಶುಕ್ರವಾರ ದಿವಸ ಊಟ ಇಟ್ಕೊಂಡಿದೆ. ದೇವ್ರ ಊಟಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಅಕ್ಕಪಕ್ಕದ ಗ್ರಾಮಸ್ಥರು ಪ್ರತಿಯೊಬ್ಬರು ಬನ್ನಿ ಅಂತ ಕೇಳ್ಕೊಳ್ತಿದ್ದೀನಿ.